ಸರ್ ತುಂಬಾ ಜನ ಈಗ್ಲೂ ಹೇಳ್ತಾರೆ ಸರ್, ನಾವ್ ಒಂದಷ್ಟು ದುಡ್ಡುಗಳಾಗ್ತಿವಪ್ಪ, ಇನ್ವೆಸ್ಟ್ ಮಾಡಿ ನಮ್ಮ ಹುಡ್ಗನೇ ಆಕ್ಟ್ ಮಾಡ್ಬೇಕು, ನಮ್ಮ ಹುಡ್ಗನ್ನೇ ಹೀರೋ ಮಾಡ್ಬೇಕು. ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ಈಗ ನೋಡಿ, ದುನಿಯಾ ಮುಂಗಾರು ಮಳೆ ಆದ್ಮೇಲೆ ಗಣೇಶನ್ ನೋಡೋರು, ಗಣೇಶ ಬಿಡು ಅವ್ನ ಪಾಪ ಇದ್ರಲ್ಲಿ ಬರ್ತಾ ಇದ್ದ ಕಾಮಿಡಿ ಟೈಮ್ ಕಾಮಿಡಿ ಎಲ್ಲ ಅವ್ನು ಮಾಡ್ಬೋದು ಬಿಡು, ಅವ್ನು ಮಾಡ್ಬೋದು, ಓಕೆ ಪಿಕ್ಚರು, ಓ ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ. ಇವನು ಯಾವನೋ ಇಲ್ಲಿದ್ದ ಈಗ ನಮಗೆ ಕರಿಯ ಇವನು ನೋಡೋಕ್ಕೆ ಹಿಂಗೆ ಅವನು, ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು 250 ಜನ ಹೀರೋಗಳು ಬಂದರು. ಹೌದು, 18 ವರ್ಷದಿಂದ. ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ, ಏನು ಮಣ್ಣೊತ್ತಿದ್ದೀವಿ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು 200-250 ಜನ ಬಂದರು. ಅವರೆಲ್ಲ ಶೋಕಿ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದೆ ತೋರ್ತಾ, ಬನ್ನಿ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿ ಅಂದ್ಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೇಲಿ. ನೋಡಿ ಹೀರೋಯಿನು, ಇದು ಡಿಯೇಟ್ ಸಾಂಗು, ಇದು ಅಂತ ಹೇಳ್ತಾರೆ. ಹಂಗಾಗಿದೆ ಸರ್, ಹಂಗಾಗಿದೆ ಇವತ್ತು ಇಂಡಸ್ಟ್ರಿ. ಸರ್ ಈ ಮಾತಾಡಿದ್ರಲ್ಲ ನೀವು, ಇದು ಕೇಳಿಸ್ಕೊಂಡ್ರು ನಾನು, ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ಈ ಗಣೇಶ ಏನಪ್ಪ ಇವಾಗ ಏನು ಹೇಳಿದ್ರಿ ನೀವು, ಇದು ಮೋಸ್ಟ್ಲಿ ನಿಮ್ ಕಿವಿಗೆ ಬಿದ್ದಿರ್ಬೇಕು ಅಂತ ಅನ್ಸುತ್ತೆ. ಒಂದೆರಡು ಮುಗಿಸ್ಬಿಡ್ತೀನಿ. ಹಂಗೆ ಆ ಥರ ಶೋಕಿಂಗ್ ಮಾಡಿರುವಂಥ ಸಿನಿಮಾ ಲವ್ ರೆಡ್ಡಿ ಅಲ್ಲ ಸರ್. ಅರ್ಥ ಆಯ್ತಾ? ಅದನ್ನ ಹೇಳಕ್ ಬಂದೆ ನಾನು, ಅದು ಮುಗಿಸ್ಬಿಡ್ತೀನಿ ಸರ್. ಆ ಥರ ಶೋಕಿಗೆ ಬಿದ್ದು ನಮ್ಗೇನ್ರಿ ದುಡ್ಡು ಐತೆ ಮಾಡನ್ ಬಂದ್ರಿ ಅಂತ ದುರಾಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇಯ್ನ್ ಕಾಣುತ್ತೆ. ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇಯ್ನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಸರ್ ತುಂಬಾ ಜನ ಈಗ್ಲೂ ಹೇಳ್ತಾರೆ ಸರ್, ನಾವ್ ಒಂದಷ್ಟು ದುಡ್ಡುಗಳಾಗ್ತಿವಪ್ಪ, ಇನ್ವೆಸ್ಟ್ ಮಾಡಿ ನಮ್ಮ ಹುಡ್ಗನೇ ಆಕ್ಟ್ ಮಾಡ್ಬೇಕು, ನಮ್ಮ ಹುಡ್ಗನ್ನೇ ಹೀರೋ ಮಾಡ್ಬೇಕು. ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ಈಗ ನೋಡಿ, ದುನಿಯಾ ಮುಂಗಾರು ಮಳೆ ಆದ್ಮೇಲೆ ಗಣೇಶನ್ ನೋಡೋರು, ಗಣೇಶ ಬಿಡು ಅವ್ನ ಪಾಪ ಇದ್ರಲ್ಲಿ ಬರ್ತಾ ಇದ್ದ ಕಾಮಿಡಿ ಟೈಮ್ ಕಾಮಿಡಿ ಎಲ್ಲ ಅವ್ನು ಮಾಡ್ಬೋದು ಬಿಡು, ಅವ್ನು ಮಾಡ್ಬೋದು, ಓಕೆ ಪಿಕ್ಚರು, ಓ ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ. ಇವನು ಯಾವನೋ ಇಲ್ಲಿದ್ದ ಈಗ ನಮಗೆ ಕರಿಯ ಇವನು ನೋಡೋಕ್ಕೆ ಹಿಂಗೆ ಅವನು, ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು 250 ಜನ ಹೀರೋಗಳು ಬಂದರು. ಹೌದು, 18 ವರ್ಷದಿಂದ. ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ, ಏನು ಮಣ್ಣೊತ್ತಿದ್ದೀವಿ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು 200-250 ಜನ ಬಂದರು. ಅವರೆಲ್ಲ ಶೋಕಿ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದೆ ತೋರ್ತಾ, ಬನ್ನಿ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿ ಅಂದ್ಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೇಲಿ. ನೋಡಿ ಹೀರೋಯಿನು, ಇದು ಡಿಯೇಟ್ ಸಾಂಗು, ಇದು ಅಂತ ಹೇಳ್ತಾರೆ. ಹಂಗಾಗಿದೆ ಸರ್, ಹಂಗಾಗಿದೆ ಇವತ್ತು ಇಂಡಸ್ಟ್ರಿ. ಸರ್ ಈ ಮಾತಾಡಿದ್ರಲ್ಲ ನೀವು, ಇದು ಕೇಳಿಸ್ಕೊಂಡ್ರು ನಾನು, ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ಈ ಗಣೇಶ ಏನಪ್ಪ ಇವಾಗ ಏನು ಹೇಳಿದ್ರಿ ನೀವು, ಇದು ಮೋಸ್ಟ್ಲಿ ನಿಮ್ ಕಿವಿಗೆ ಬಿದ್ದಿರ್ಬೇಕು ಅಂತ ಅನ್ಸುತ್ತೆ. ಒಂದೆರಡು ಮುಗಿಸ್ಬಿಡ್ತೀನಿ. ಹಂಗೆ ಆ ಥರ ಶೋಕಿಂಗ್ ಮಾಡಿರುವಂಥ ಸಿನಿಮಾ ಲವ್ ರೆಡ್ಡಿ ಅಲ್ಲ ಸರ್. ಅರ್ಥ ಆಯ್ತಾ? ಅದನ್ನ ಹೇಳಕ್ ಬಂದೆ ನಾನು, ಅದು ಮುಗಿಸ್ಬಿಡ್ತೀನಿ ಸರ್. ಆ ಥರ ಶೋಕಿಗೆ ಬಿದ್ದು ನಮ್ಗೇನ್ರಿ ದುಡ್ಡು ಐತೆ ಮಾಡನ್ ಬಂದ್ರಿ ಅಂತ ದುರಾಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇಯ್ನ್ ಕಾಣುತ್ತೆ. ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇಯ್ನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.